ಮಾಡಿದ್ದು ನಿಮಗೆ ದಿನವೂ 24ಕ್ಕೆ ಪೋಲಿಂಗ್ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಮೂಲಕ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಒಂದು, ಇಡೀ ರಾಜ್ಯದ ರಾಷ್ಟ್ರದ ವಿಚಾರ ಒಂದು ಕಡೆ ಆದರೆ ಮಂಡ್ಯ ಜಿಲ್ಲೆಯ ಲೋಕಸಭಾ ಚುನಾವಣೆ ಅತ್ಯಂತ ಪ್ರಮುಖವಾದಂಥ ಒಂದು ಚುನಾವಣಾ ನಡೀತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಏನು ಭರವಸೆಯನ್ನು ಕೊಟ್ಟಾಗ ಜನ ನಂಬಿ ಓಟ್ ಹಾಕಿದ್ರು, ಈಗ ಆ ಭರವಸೆಯನ್ನು ಈಡೇರಿಸಿದ್ದೀವಿ. ನಿಮಗೆ ಗೊತ್ತಿರುತ್ತೆ ಅಂತ ಕಾಣುತ್ತೆ, KR ನಗರದಲ್ಲಿ ಕುಮಾರಸ್ವಾಮಿ ಅವರು ಯಾವುದೋ ಬಿರುಸಿನಲ್ಲಿ ಹೇಳಿದ್ರು, ಚುನಾವಣೆ ಏನು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು KR ನಗರದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ನೀಡಿರುವ 5 ಗ್ಯಾರಂಟಿಗಳನ್ನು ನಿಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಬಡ ಮಹಿಳೆಯರು ಈ ಒಂದು ವಿಚಾರವನ್ನು, ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನು ನಮ್ಮ ಜನರಿಗೆ ಅರ್ಥ ಮಾಡ್ತಕ್ಕಂಥದ್ದಕ್ಕೆ ನೀವು ಸಾಧ್ಯ, ನಾವು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು. ಮೊನ್ನೆ ಮಹಿಳೆಯರು ದಾರಿ ತಪ್ತಾರೆ ಅಂತ ಹೇಳಿದ್ರು ಈ ಗ್ಯಾರಂಟಿಗಳಿಂದ. ಅದು ಹಿಂದೆ ಅಸೆಂಬ್ಲಿನಲ್ಲಿ ಅಲ್ಲಿ ಇಲ್ಲಿ ಸಾಕಷ್ಟು BJP ಮತ್ತು ಜನತಾದಳಗಳು ಇದರಿಂದ ಆರ್ಥಿಕ ಹೊರೆ ಆಗುತ್ತೆ, ಈ ಗ್ಯಾರಂಟಿಯನ್ನು ಕೊಡಬಾರ್ದಾಯಿತು ಅಂತ ಹೇಳಿದ್ರು. ಈಗ ಚುನಾವಣೆ ಪ್ರಚಾರದಲ್ಲೂ ಬಂದು ನೇರವಾಗಿ ಚುನಾವಣಾ ಸಾರ್ವಜನಿಕ ಸಭೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಿಲ್ಲಿಸ್ತೇವೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಒಬ್ಬ ಮಂತ್ರಿಯಾಗಿ, ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ, ಜನತಾದಳದವರು BJPಯರು ಟಿಪ್ಪುಲ್ಲಾಗ ಹಾಕಿದ್ರು, 3 ಪಲ್ಟಿ ಹೊಡೆದ್ರು, ಯಾವ ಕೋರ್ಟ್ ಮುಂದೆ ಹೋದ್ರು, ದಾವ ಹಾಕಿದ್ರು. ಈ 5 ಗ್ಯಾರಂಟಿಯನ್ನು ನಿಲ್ಲಿಸಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಸೋಲ್ತೀವಿ ಅನ್ನೋ ಹತಾಶದಿಂದ ಇವತ್ತು ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ 28 ಗೆಲ್ತೀವಿ ಅಂತ ಏನು ಭ್ರಮೆ ಮುಳುಗಿದ್ರು, ಇದನ್ನು ಬಹುಶಃ ಅವರಿಗೆ ಭಯ ಬಂದು 15 ಮೇಲೆ ಇವತ್ತು ಕಾಂಗ್ರೆಸ್ ಗೆಲುವು ಒಂದು ಸಮೀಕ್ಷೆಯ ವರದಿ ಆಧಾರದ ಮೇಲೆ ಇವತ್ತು ಈ ಥರದ್ದೆಲ್ಲ ಮಾತನಾಡ್ತಾ ಇದ್ದಾರೆ. ಅವ್ರು ಏನಾರ ಮಾತಾಡಲಿ, ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸನ್ನಿವೇಶ ಬಂದರೆ ಈ 5 ವರ್ಷ ನಾವು ಸಂಪೂರ್ಣವಾಗಿ ಈ ಗ್ಯಾರಂಟಿಯನ್ನು ನಡೆಸ್ತೀವಿ. ಅದರ ಜೊತೆಗೆ ಕೇಂದ್ರದಲ್ಲಿ ಅಂಡರ್ ಕರೆಂಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ನಮ್ಮ ಸರ್ಕಾರ ರಚನೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದೇ ಇದು ದಲಿತರು ಇವತ್ತು ಕಾಂಗ್ರೆಸ್ಸನ್ನು ತರಬೇಕು ಅಂತಿರ್ತಕ್ಕಂಥದ್ದು, ಹಿಂದುಳಿದವರು ಕಾಂಗ್ರೆಸ್ ತರಬೇಕು ಅಂತಿದ್ದು, ಮುಂದುವರೆದಂಥ ಎಲ್ಲ ಜನರು ಸಹ ಈ ಆಡಳಿತ ಸಾಕು ಅನ್ನುವಷ್ಟು ಮಟ್ಟಕ್ಕೆ ಬೇಸತ್ತಿದ್ದಾರೆ. ಎಲ್ಲ ವರ್ಗದಲ್ಲೂ ಸಹ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ BJP ಮತ್ತು ಮೋದಿ ಸರ್ಕಾರವನ್ನು ತಿರಸ್ಕರಿಸ್ತಕ್ಕಂಥದ್ದು ಅನಿವಾರ್ಯ ಪರಿಸ್ಥಿತಿ ಅನ್ನೋದು ಅರ್ಥ ಆಗಿದೆ. ಟ್ಯಾಕ್ಸೇಷನ್ ವಿಚಾರ ಇರ್ಬೋದು, GST ವಿಚಾರ ಇರ್ಬೋದು, ಕರ್ನಾಟಕ ಒಂದೇ ಅಲ್ಲ ಅನೇಕ. ಸೊ ಇವತ್ತೇನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಅದನ್ನು ಕೊಡಲಿಲ್ಲ. ಇವತ್ತೇನು ಬ್ಲ್ಯಾಕ್ ಮನಿಯನ್ನು ತಂದು 15 ಲಕ್ಷ ಅಕೌಂಟಿಗೆ ಕೊಡ್ತೀನಿ ಅಂದರು, ಕನಿಷ್ಠ ಬ್ಲ್ಯಾಕ್ ಮನಿ ತೆಗೆಯುವಂಥ ಪ್ರಯತ್ನ ಮಾಡಲಿಲ್ಲ ಅವರು. ಸೊ ಭಾಳ ಚೆನ್ನಾಗಿ ಟೂರ್ ಮಾಡ್ಕೊಂಡು 10 ವರ್ಷ ಅಮೇರಿಕಾ, ಲಂಡನ್ನು, UK ಇದನ್ನು ಓಡಾಡಿಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಮ್ಮ ರಾಷ್ಟ್ರದ ಜನ ಇವರನ್ನು ಹೇಗೆ ತೆಲಂಗಾಣದಲ್ಲಿ ರಿಸಲ್ಟ್ ಬರದೇ ಇಲ್ಲ ಅನ್ನೋದನ್ನು ರೇವಂತ್ ರೆಡ್ಡಿಯನ್ನು ಮುಖ್ಯಮಂತ್ರಿಯಾಗಿ ಜನ ಆಶೀರ್ವಾದ ಮಾಡಿದ್ರು, ಅದೇ ರೀತಿ ಇವತ್ತು BJPಯನ್ನು ಸೋಲಿಸಿ UPA ಗೌರ್ಮೆಂಟನ್ನು ತರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇವರ ಕನಸು ಯಾವುದೇ ಕಾರಣಕ್ಕೆ ಹಾಳಾಗೋದನ್ನು ನಾನು ಸ್ಪಷ್ಟವಾಗಿ ಹೇಳ್ಬೇಕು. ಮತ್ತು ಮಂಡ್ಯದಲ್ಲಿ ಒಂದು ಮೊನ್ನೆ ಯಾರೋ ಹೇಳಿದ್ದಾರೆ ನನಗೆ, ಪಾಪ ಪಾಂಡವಪುರ ಮುಂದಕ್ಕೆ ಎಷ್ಟು ಮಟ್ಟಿಗೆ ಈ ಜಿಲ್ಲೆನಲ್ಲಿ ಆಡಳಿತ ಮಾಡಿದ್ರು ನನಗೆ ಗೊತ್ತಿಲ್ಲ. 14 ತಿಂಗಳು ಅವ್ರೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಮಂಡ್ಯದ ಪ್ರಣಾಳಿಕೆ ಅದರ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾರೆ. ಮಂಡ್ಯದ ಅಭಿವೃದ್ಧಿ ಗೊತ್ತಿದ್ದರೆ ಪಾಪ ಅವರು ಅದರ ಬಗ್ಗೆ ಗೌರವಿಸೋಕ್ಕೆ ಸಾಧ್ಯ.
ಮಂಡ್ಯ ಜನರ ಸಮಸ್ಯೆ ಸ್ಪಂದಿಸ್ತಕ್ಕಂಥ ಯಾವುದಾದ್ರು ಒಂದು ದಿವಸ ಅವರು ಈ ಜಿಲ್ಲೆಯ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾನೆ. ಸೊ ಅದರಿಂದ ಮಂಡ್ಯದಲ್ಲಿ ನಾವೇನು 7 ಜನ ಇವತ್ತು ಶಾಸಕರು MLCಗಳು ಎಲ್ಲರೂ ಕೂತ್ಕೊಂಡು ಮಂಡ್ಯದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡ್ವಿ. ಅದನ್ನು ಈ 3-4 ವರ್ಷದಲ್ಲಿ 100ಕ್ಕೆ 100ರಷ್ಟು ನಾವು ಜಾರಿಗೊಳಿಸ್ತೀವಿ ಮತ್ತು ಯಾವುದೇ ಕಾರಣಕ್ಕೆ ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಶುಗರ್ ಫ್ಯಾಕ್ಟ್ರಿ 100ಕ್ಕೆ 100 ಪ್ರಾರಂಭ ಮಾಡಿ ಕಂಪ್ಲೀಟು ಸಹ ಇದೇ ಅವಧಿನಲ್ಲಿ ಈ 5 ವರ್ಷ ಅವಧಿಯಲ್ಲೇ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.